ಹಲೋ ಸ್ನೇಹಿತರೆ, SSC GD ಮೇ 5ರಂದು ನಡೆದ ಎಲ್ಲ ಶಿಫ್ಟ್ಗಳನ್ನು ನಾವು ಈಗ ನೋಡೋಣ. GK GS ಎಸ್ಪೆಷಲಿ GK ಮತ್ತು GS ಬಗ್ಗೆ ಇಲ್ಲಿ ನಾವು ಅನಾಲಿಸಿಸ್ ಮಾಡೋಣ. ಓಕೆನಾ. ಫಸ್ಟ್ ಕ್ವಶನ್ GK GS ಮೇಲೆ ನೋಡಿ. ಫಸ್ಟ್ ಶಿಫ್ಟ್ ಆಗಲಿ, ಸೆಕೆಂಡ್ ಶಿಫ್ಟ್ ಆಗಲಿ, ಥರ್ಡ್ ಶಿಫ್ಟ್ ಆಗಲಿ, 3 ಶಿಫ್ಟಲ್ಲೂ ಒಂದೇ ಟಾಪಿಕ್ ಮೇಲೆ ಕ್ವಶನ್ಸ್ ಬಂದಿದೆ. ಓಕೆನಾ. ಫಸ್ಟ್ ಶಿಫ್ಟಲ್ಲಿ ಏನು ಛತ್ ಪೂಜಾ ಯಾವೊಂದು ದೇವರಿಗೆ ಅರ್ಪಿಸಲಾಗಿದೆ ಅಂತ, ಅದೇ ಎರಡನೇ ಶಿಫ್ಟಲ್ಲಿ ಏನು ಕೇಳಿದರೆ ಛತ್ ಪೂಜಾ ಎಲ್ಲಿ ಆಚರಿಸಲಾಗಿದೆ. ಓಕೆನಾ. ಈ ಥರ ಒಂದೇ ಟಾಪಿಕ್ ಮೇಲೆ 3 ಶಿಫ್ಟಲ್ಲೂ ಕ್ವಶನ್ಸ್ ಬಂದಿದೆ. ಸೊ 5ನೇ ತಾರೀಕು ಮೇ ಅಲ್ಲಿ ಯಾರ್ಯಾರು ಬರ್ದಿದ್ದೀರಾ, ಮೊದಲನೇ ಶಿಫ್ಟಲ್ಲಿ ಏನೇನು ಕ್ವಶನ್ಸ್ ಇತ್ತು ಅಂದರೆ ಯಾವ ಟಾಪಿಕ್ ಮೇಲೆ ಇತ್ತು, 3ನೇ ಶಿಫ್ಟ್ ಗಂಟನೂ ಅದೇ ಟಾಪಿಕ್ ಕಂಟಿನ್ಯೂ ಆಗುತ್ತೆ, ಬಟ್ ಬೇರೆ ಬೇರೆ ಥರ ಕ್ವಶನ್ಸ್ ಕೇಳಿದ್ದಾರೆ. ನೋಡಿ, ಛತ್ ಪೂಜಾ ಯಾವ ದೇವರಿಗೆ ಸಂಬಂಧಿಸಿದೆ? ಯಾವ ದೇವರಿಗೆ ಸಂಬಂಧಿಸಿದೆ ಅಂದರೆ ಸನ್ ಗಾಡ್ ಅಂದರೆ ಸೂರ್ಯ ದೇವರಿಗೆ ಸಂಬಂಧಿಸಿದೆ. 2021ರಲ್ಲಿ ಬ್ರಿಕ್ಸ್ ಶೃಂಗಸಭೆಯ ಆತಿಥ್ಯ ವಹಿಸಿದ ದೇಶ ಯಾವುದು? 2021ರಲ್ಲಿ ಬ್ರಿಕ್ಸ್ ಸಮ್ಮಿಟ್ನ ಯಾರು ಹಾಸ್ಟ್ ಮಾಡ್ತಾರೆ ಅಂತಂದರೆ ನಮ್ಮ ಭಾರತ ಹಾಸ್ಟ್ ಮಾಡುತ್ತೆ. LVM-3 ಲಾಂಚ್ ವೆಹಿಕಲ್ ಮಾರ್ಕ್ 3 ಅಂತ ಕರಿತೀವಿ. ಯಾವ ಸಂಸ್ಥೆಗೆ ಸಂಬಂಧಪಟ್ಟಿದೆ ಅಂದರೆ ಇದು ಯಾವ ಸಂಸ್ಥೆಗೆ ಸಂಬಂಧಪಟ್ಟಿದೆ? ಇಸ್ರೋ, ನಮ್ಮ ಇಸ್ರೋಗೆ ಸಂಬಂಧಪಟ್ಟಿದೆ. ವಿಚ್ ಮುಘಲ್ ರೂಲರ್ ಎಂಫಸೈಸ್ ಬೋತ್ ರಿಲಿಜಿಯಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್? ಮುಘಲ್ ದೊರೆ ಧಾರ್ಮಿಕ ಮತ್ತು ಆಡಳಿತಾತ್ಮಕ ಸುಧಾರಣೆಗಳ ಎರಡಕ್ಕೂ ಒತ್ತು ನೀಡಿದನು. ಯಾರು ಮುಘಲ್ ದೊರೆ ಅಂತಂದರೆ ಅಕ್ಬರ್. ನೋಡಿ, ಅಕ್ಬರ್ ಬಗ್ಗೆ, ಹುಮಾಯೂನ್ ಬಗ್ಗೆ, ಓಕೆನಾ, ಮತ್ತು ಅವರ ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ, ಮುಘಲ್ ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ, ಡೆಲ್ಲಿ ಸಲ್ತನೇಟ್ ಬಗ್ಗೆ ಪಕ್ಕಾ ಕ್ವಶನ್ಸ್ ಇರುತ್ತೆ. ಓಕೆನಾ. ಏಪ್ರಿಲ್ 27ನೇ ತಾರೀಕಿಂದ ಈ ಮುಘಲ್ಸ್ ಬಗ್ಗೆ, ಡೆಲ್ಲಿ ಸಲ್ತನೇಟ್ ಬಗ್ಗೆ ಪ್ರತಿಯೊಂದು ಶಿಫ್ಟಲ್ಲೂ ನಿಮಗೆ ಕ್ವಶನ್ಸ್ ಬಂದ್ಬಿಟ್ಟಿದೆ. ಸೊ ಇವತ್ತು ಅಕ್ಬರ್ ಬಗ್ಗೆನೇ ಕ್ವಶನ್ ಇತ್ತು. ಗಿದ್ದ ನೃತ್ಯವು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ನೋಡಿ, ಮತ್ತೆ ಗಿದ್ದ ನೃತ್ಯವು ಪ್ರತಿಯೊಂದು ಶಿಫ್ಟಿನಲ್ಲಿ ಕನ್ಫರ್ಮ್ ಮಾಡ್ಕೊಬಿಡಿ. ಪ್ರತಿಯೊಂದು ಶಿಫ್ಟಿನಲ್ಲೂ ಹಬ್ಬಗಳ ಬಗ್ಗೆ, ಫೆಸ್ಟಿವಲ್ಸ್ ಬಗ್ಗೆ, ನೆಕ್ಸ್ಟು ಡ್ಯಾನ್ಸಸ್ ಬಗ್ಗೆ, ನೃತ್ಯಗಳ ಬಗ್ಗೆ. ಓಕೆನಾ. ಅದಾದಮೇಲೆ ಕೆಲವೊಂದು ಶಿಫ್ಟಲ್ಲಿ 3-4 ಡ್ಯಾನ್ಸ್ ಬಗ್ಗೆ ಕೇಳ್ಬೋದು, ಯಾರೋ ಗೊತ್ತಿಲ್ಲ. ಸೊ ಇವೆಲ್ಲರ ಮೇಲೆ ಟಾಪಿಕ್ ಮೇಲೆ ಸಖತ್ತು ಪ್ರಿಪೇರ್ ಆಗಿ, ಸ್ಪೆಷಲಿ ಸೌತ್ ಇಂಡಿಯನ್ ಸ್ಟೇಟ್ಸು, ನಾರ್ತ್ ಈಸ್ಟರ್ನ್ ಸ್ಟೇಟ್ಸು ಮತ್ತು ನಾರ್ದರ್ನ್. ಓಕೆನಾ. ಈ ಒಂದು ಸ್ಟೇಟ್ಸ್ಗಳ್ದು ನೀವು ಜಾಸ್ತಿ ಪ್ರಿಪೇರ್ ಆಗಿ. ಗಿದ್ದ ಡ್ಯಾನ್ಸು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂದರೆ ಗುಜರಾತ್ ಅಲ್ಲ, ಪಂಜಾಬ್ಗೆ ಸಂಬಂಧಪಟ್ಟಿದೆ. ಧುವಂಧರ್ ವಾಟರ್ಫಾಲ್, ಧುವಂಧರ್ ಜಲಪಾತ ಯಾವ ನದಿಯ ಮೇಲಿದೆ? ಧುವಂಧರ್ ಜಲಪಾತ? ಅದು ನರ್ಮದಾ ರಿವರ್ ಮೇಲೆ ಧುವಂಧರ್ ಜಲಪಾತ ನಮಗೆ ಕಾಣಿಸುತ್ತೆ. ಮಯನ್ಮಾರ್ ಯಾವ ಪರಿಸ್ಥಿತಿಗೆ ಪ್ರಕ್ರಿಯೆಯಾಗಿ ಭಾರತವು ಆಪರೇಷನ್ ಬ್ರಹ್ಮವನ್ನು ಪ್ರಾರಂಭಿಸಿದರು? ನೋಡಿ, ಇದೊಂದೇ ಕ್ವಶನ್ನು 2ನೇ ಶಿಫ್ಟಲ್ಲೂ ಕೇಳಿದ್ದಾರೆ ಮತ್ತು 3ನೇ ಶಿಫ್ಟಲ್ಲೂ ಕೇಳಿದ್ದಾರೆ. 2ನೇ ಶಿಫ್ಟಲ್ಲಿ ಏನಂತ ಕೇಳಿದ್ದಾರೆ? ಈ ಕ್ವಶನ್ 2ನೇ ಶಿಫ್ಟಲ್ಲಿ ಕೇಳಿದ್ದಾರೆ. ಓಕೆನಾ. 3ನೇ ಶಿಫ್ಟಲ್ಲಿ ಹೆಂಗೆ ಕೇಳಿದ್ದಾನೆ ಅಂದರೆ ಮಯನ್ಮಾರಲ್ಲಿ ಅರ್ಥಕ್ವೇಕ್ ಆಗಿತ್ತು, ಅದಕ್ಕೆ ನಾವು ಇಂಡಿಯಾ ಯಾವ ಒಂದು ಆಪರೇಷನ್ನ ಲಾಂಚ್ ಮಾಡಿದ್ವಿ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಒಂದೇ ಟಾಪಿಕ್ ಮೇಲೆ 2 ಶಿಫ್ಟ್ ಮೇಲೂ ಕ್ವಶನ್ ಕೇಳಿದ್ದಾರೆ. ಮತ್ತು ಈ ಮೇ 5ನೇ ತಾರೀಕು ಏನು ನಡೀತು, ಫಸ್ಟು ಶಿಫ್ಟ್ ಏನು ಇದಾಯಿತು, ಲಾಸ್ಟ್ ಗಂಟು ಅದೇ ಟಾಪಿಕ್ ಮೇಲೆ ಕ್ವಶನ್ಸ್ ಬಂದಿವೆ. ಸೊ ಇಲ್ಲಿ ಏನಾಗುತ್ತೆ, ಅರ್ಥಕ್ವೇಕ್ ಆಗಿದೆ ಅಂತ ಆಪರೇಷನ್ ಬ್ರಹ್ಮನ ನಾವು ಲಾಂಚ್ ಮಾಡಿದ್ದೀವಿ. 8ನೇದು, ಈ ಕೆಳಗಿನಲ್ಲಿರುವಲ್ಲಿ ಯಾರಿಗೆ 2025ರ ಸ್ಕಾಚ್ SKOCH ಪ್ರಶಸ್ತಿಯನ್ನು ನೀಡಲಾಯಿತು? ಯಾರಿಗೆ ಅಂತ ಅಂದರೆ ಅದು ನಮ್ಮ ಮಹಾರಾಷ್ಟ್ರ ಗೌರ್ಮೆಂಟ್ ಅವ್ರಿಗೆ ನೀಡಲಾಗಿದೆ. ಓಕೆನಾ. ಅವಾರ್ಡ್ಸ್ ಮೇಲೆ ಕೊಟ್ಟಿದ್ದಾರೆ. ನೆಕ್ಸ್ಟು IPL ಬಗ್ಗೆ ಕೇಳಿದ್ದಾರೆ. 2008 ಫೈನಲ್ IPL ಎಲ್ಲಿ ನಡೀತು ಅಂತ. ಈ ಒಂದು ಕ್ವಶನ್ ನೋಡಿ, ಓಝೋನ್ ಹೋಲ್ ಈಸ್ ಫೌಂಡ್ ಇನ್ ವಿಚ್ ರೀಜನ್? ಬೇರೆ ಶಿಫ್ಟಲ್ಲಿ ಏನು ಕೇಳ್ತಿದ್ರು, ಓಝೋನ್ ಲೇಯರ್ ಇಲ್ಲಿ ಫೌಂಡ್ ಆಗುತ್ತೆ. ಓಝೋನ್ ಪಡೆದ್ರೆ ಎಲ್ಲಿ ಫೌಂಡ್ ಆಗ್ತಿತ್ತು? ಸ್ಟ್ಯಾಟೋಸ್ಪಿಯರಲ್ಲಿ ಪ್ರೆಸೆಂಟ್ ಆಗ್ತಿತ್ತು. ಮತ್ತು ಯಾವೊಂದು ಅಮೆಂಡ್ಮೆಂಟು, ಕಿಗಾಲಿ ಅಮೆಂಡ್ಮೆಂಟ್ ಆಗಿರ್ಬೋದು, ಮಾಂಟ್ರಿಯಾ ಪ್ರೋಟೋಕಾಲ್ ಆಗಿರ್ಬೋದು, ಈ ಒಂದ್ರ ಮೇಲೆ ಕ್ವಶನ್ಸ್ ಕೇಳ್ತಿದ್ರು ಪ್ರತಿ ಶಿಫ್ಟಲ್ಲಿ. ಈ ಒಂದು ಶಿಫ್ಟಲ್ಲಿ ಏನು ಕೇಳಿದ್ದಾರೆ ನೋಡಿ, ಓಝೋನ್ ಬಗ್ಗೆನೇ, ಆದರೆ ಕೇಳಿರೋ ಪ್ರಶ್ನೆ ಬೇರೆ. ಓಝೋನ್ ಹೋಲ್ ಫಸ್ಟ್ ಎಲ್ಲಿ ಫೌಂಡ್ ಆಗಿತ್ತು? ಅಂಟಾರ್ಟಿಕಾ ರೀಜನಲ್ಲಿ ಫೌಂಡ್ ಆಗ್ತಿತ್ತು. ಫೌಂಡ್ ಆಗಿದೆ. ಓಕೆನಾ. ವೈ ನೈಟ್ರೋಜನ್ ಈಸ್ ಫೌಂಡ್ ಮೋರ್ ಇನ್ ದ ಅಟ್ಮಾಸ್ಫಿಯರ್? ಸಾರಜನಕವು ವಾತಾವರಣದಲ್ಲಿ ಏಕೆ ಹೆಚ್ಚು ಕಂಡು ಬರುತ್ತದೆ ಅಂತ ಕೇಳಿದ್ದಾರೆ. ಯಾಕೆ ನೈಟ್ರೋಜನ್ ಜಾಸ್ತಿ ಅಟ್ಮಾಸ್ಫಿಯರಲ್ಲಿ ಫೌಂಡ್ ಆಗುತ್ತೆ ಅಂದರೆ, ಯಾವುದೇ ಬೇರೆ ಒಂದು ಅನಿಲ ಜೊತೆ ಆಗಲಿ ಇದು ಮಿಕ್ಸ್ ಆಗಲ್ಲ. ಡಸ್ ನಾಟ್ ಮಿಕ್ಸ್. ಓಕೆನಾ. ಎಂತ್ರ ಜೊತೆ ಮಿಕ್ಸ್ ಅಲ್ಲ, ಮಿಕ್ಸ್ ವಿತ್ ಗ್ಯಾಸಸ್. ಬೇರೆ ಒಂದು ಗ್ಯಾಸಸ್ ಜೊತೆ ಅಷ್ಟು ಈಸಿಯಾಗಿ ರಿಯಾಕ್ಟ್ ಆಗಲಿ ಮಿಕ್ಸ್ ಆಗಲ್ಲ. ಸೊ ನೈಟ್ರೋಜನ್ ಜಾಸ್ತಿ ನಮ್ಮ ವಾತಾವರಣದಲ್ಲಿ ಫೌಂಡ್ ಆಗಿರುತ್ತೆ. 12ನೇ ಕ್ವಶನು, ಹೂ ವಾಸ್ ದ ಕ್ಯಾಪ್ಟನ್ ಆಫ್ ದ ಇಂಡಿಯನ್ ಹಾಕಿ ಟೀಮ್ ಇನ್ 1980 ಒಲಿಂಪಿಕ್ಸ್? 1980ರ ಒಲಿಂಪಿಕ್ಸ್ನಲ್ಲಿ ಭಾರತ ಹಾಕಿ ತಂಡದ ಕ್ಯಾಪ್ಟನ್ ಯಾರು ಅಂತ ಕೇಳಿದ್ದಾರೆ. ನೋಡಿ, ಒಲಿಂಪಿಕ್ಸ್ ಬಗ್ಗೆ ಕ್ವಶನ್ ಪಕ್ಕ.
ಒಲಿಂಪಿಕ್ಸಲ್ಲಿ ಕ್ವಶನ್ ಪಕ್ಕ. 2012 ನಡೀತು, 2016 ನಡೀತು, 2020 ನಡೀತು, 2024 ನಡೀತು. ಓಕೆನಾ, ಇದು ಬೀಜಿಂಗಲ್ಲಿ ನಡೆಯುತ್ತೆ, ಬ್ರೆಜಿಲ್ ರಿಯೋ ಡಿ ಜನರಿಯೋ. 2020 ಟೋಕಿಯೋದಲ್ಲಿ, 2024 ಪ್ಯಾರಿಸಲ್ಲಿ. ಓಕೆನಾ, ಇದು ನೆನ್ಪಿಟ್ಕೊಳ್ಳಿ. ಮತ್ತು ಇಂಡಿಯನ್ ಹಾಕಿ ಟೀಮ್ ಗೋಲ್ಡ್ ಮೆಡಲ್ ಗೆಲ್ತಲ್ವಾ, ಮತ್ತು ಯಾವ್ಯಾವ ವರ್ಷದಲ್ಲಿ ಯಾರ್ಯಾರು ಕ್ಯಾಪ್ಟನ್ ಆಗಿರೋ ಅಂತಲೂ ನಾವು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಇವತ್ತು ಕ್ವಶನ್ಸ್ ಕೇಳಿದ್ದಾರೆ, ಯಾರು ವಸುದೇವನ್ ಭಾಸ್ಕರನ್ ಅವರು ಕ್ಯಾಪ್ಟನ್ ಆಗಿದ್ದರು 1980 ಒಲಿಂಪಿಕ್ಸಲ್ಲಿ. ಮತ್ತು ಮೂನ್ ರೇಡಿಯಸ್ನ ಕೇಳಿದ್ದಾರೆ, ಕ್ಯಾಲ್ಕುಲೇಟ್ ಮೂನ್ ರೇಡಿಯಸ್ ಅಂತ. ಎಷ್ಟು? 1.7 10⁶ ಅಥವಾ 106 ಅಂತ ಹೇಳ್ತೀವಿ. ಮತ್ತು ಮಧ್ಯಾಹ್ನ ಶಿಫ್ಟಲ್ಲಿ ನೋಡೋದಾದರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಯಾವಾಗ, ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆ ಯಾವಾಗ ಬಂತು ಅಂದರೆ 2013 ಬಂತು. 2020 ಒಲಿಂಪಿಕ್ಸ್ನಲ್ಲಿ ಅಥ್ಲೆಟ್ನಲ್ಲಿ ಪದಕ ಗೆದ್ದವರು ಯಾರು ನೋಡಿ. ಮತ್ತೆ ಒಲಿಂಪಿಕ್ಸ್ ಮೇಲೆ ಕ್ವಶನ್ಸು. ಓಕೆನಾ, ನೋಡಿ ನಾನು ಹೇಳ್ದಂಗೆ 12, 16, 20, 24. ಮತ್ತು ಅಭಿನವ್ 2008 ಅಭಿನವ್ ಬಿಂದ್ರಾ ಅವ್ರದ್ದೊಂದು ನೆನ್ಪಿಟ್ಕೊಳ್ಳಿ. 2000 ಇಸ್ವಿದು ಸಾಕ್ಷಿ ಮಲ್ಲಿಕ್ ಅವರು ಬ್ರಾನ್ಸ್ ಮೆಡಲ್ ತೊಗೊಳ್ತಾರೆ, ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ, ಇದ್ರ ಮೇಲೆ ಮತ್ತು ಯಾರ್ಯಾರು ಒಂದು ಪ್ರಶಸ್ತಿನ ಗೆದ್ದಿದ್ದಾರೆ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಈ 15 ಕ್ವಶನು. ಮತ್ತು ಇನ್ನು 5 ಕ್ವಶನ್ ನೋಡೋದಾದರೆ ಫುಲ್ಲು ಇಸ್ರೋ ಮೇಲೆ. ಓಕೆನಾ, ಇಸ್ರೋ ಮೇಲೆ, ಸ್ಪೇಸ್ಗಳ ಮೇಲೆ. ಓಕೆನಾ, ಲಾಂಚರ್ಸ್ ಮೇಲೆ, ಸ್ಪೇಸ್ಗಳ ಮೇಲೆ, ಯಾವೊಂದು ಕ್ಷಿಪಣಿ ಅದ್ರ ಮೇಲೆ ಎಲ್ಲನೂ ನಮಗೆ ಕ್ವಶನ್ಸ್ ಕೇಳಿದ್ದೀನಿ. 5 ಕ್ವಶನ್ಸ್ ಏನೋ ಇಸ್ರೋ ಮೇಲೇ ಜಾಸ್ತಿ ಐತೆ. ಈ ಒಂದು 15 ಕ್ವಶನ್ ಏನೈತಲ್ವಾ, 5ನೇ ತಾರೀಕಲ್ಲಿ ಇಷ್ಟೇ ಟಾಪಿಕಿಂದ ಕ್ವಶನ್ಸ್ ಬಂದಿರೋದು. ಅದಾದಮೇಲೆ ಇನ್ನು ಕೆಲವೊಂದು ಟಾಪಿಕ್ಸ್ ಬೇರೆಯಿಂದ ಬಂದಿದೆ ಫಸ್ಟ್ ಶಿಫ್ಟಲ್ಲಿ, ನಾನು ಅದನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಇಸ್ರೋ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಓಕೆನಾ, ಇಸ್ರೋ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಆಸ್ಟ್ರೋಸಾಟ್ ಆಗಿರ್ಬೋದು, ಮತ್ತು ಇಸ್ರೋ ಮಿಷನ್ಸ್ಗಳು ಯಾವ್ಯಾವ ಒಂದು ರಾಕೆಟ್ನ ಲಾಂಚ್ ಮಾಡಿತ್ತು, ಮತ್ತು ಆ ರಾಕೆಟ್ ಯೂಸರ್ಸ್ ಏನು, ಇದನ್ನೆಲ್ಲನೂ ಕೇಳ್ತಿದೆ SSC GD ಎಕ್ಸಾಮಲ್ಲಿ. ಮುಂಬರೋ ಪ್ರಶ್ನೆಗೆ ಏನು ಅಡ್ವೈಸ್ ಅಂತ ಅಂದರೆ, ನಾನು ಹೇಳೋ ಟಾಪಿಕ್ಸ್ ನೆನ್ನೆ ಟಾಪಿಕ್ಸ್ನ ಇನ್ನೂ ಮಿಕ್ಕಿದ್ದು ನೋಡೋದಾದರೆ, ಫಸ್ಟು ಸಿಟಿಸನ್ಶಿಪ್ಪು ಯಾವೊಂದು ಸಂವಿಧಾನದಲ್ಲಿ ಯಾವೊಂದು ಪಾರ್ಟಲ್ಲಿ ಮೆನ್ಷನ್ ಆಗಿದೆ, ಸಿಟಿಸನ್ಶಿಪ್ಪು. ಅದಾದಮೇಲೆ ಪೊಲಿಟಿಲಿ ನೋಡ್ಕೊಳ್ಳಿ, ಪೊಲಿಟಿಲಿ ಬೇಸಿಕ್ ಕ್ವಶನ್ಸ್ ಕೇಳ್ತಿದ್ದಾರೆ. ಓಕೆನಾ, ಪೊಲಿಟಿಲೇನು ಬೇಸಿಕ್ ಕ್ವಶನ್ಸು. ಎಕಾನಮಿಯಲ್ಲೂ ಬೇಸಿಕ್ ಕ್ವಶನ್ಸೇ, ಸ್ವಲ್ಪ ಡೀಪಾಗಿ ಕೇಳ್ತಿದ್ದಾರೆ, ಆ ಕಡೆ ಈ ಕಡೆ ಮಾಡಿ. ಮತ್ತು ಸ್ಕೀಮ್ಸ್ ಬಗ್ಗೆ ಕೇಳ್ತಿದ್ದಾರೆ. ಓಕೆನಾ, ಯಾವೊಂದು ಸ್ಕೀಮು ಇದಕ್ಕೆ ರಿಲೇಟೆಡ್ಡು ಅಂತ ಕೇಳ್ತಿದ್ದಾರೆ. ಇನ್ನು ನೆಕ್ಸ್ಟು ಹಿಸ್ಟ್ರಿಗೆ ಹೋದರೆ ಋಗ್ವೇದದಿಂದ ಪಕ್ಕಾ ಕ್ವಶನ್ಸ್ ಕೇಳ್ತಿದ್ದಾರೆ. ಈಸಿ ಕ್ವಶನ್ಸ್ ಇದೆ, ಋಗ್ವೇದದಿಂದ ಕ್ವಶನ್ಸ್ ಬರ್ತಾ ಇದೆ, ಫ್ರೀಕ್ವೆಂಟಾಗಿ ಬರ್ತೈತೆ. ಇವತ್ತು ಎಲ್ಲ ಶಿಫ್ಟಲ್ಲೂ ಋಗ್ವೇದದಿಂದ ಒಂದು ಕ್ವಶನು ಪಕ್ಕಾ ಬಂದಿದೆ. ನೆಕ್ಸ್ಟ್ ಇನ್ನೇನು ಕೇಳಿದ್ರು. ಮತ್ತು ಫೆಸ್ಟಿವಲ್ಸ್ ಹೋದರೆ ಜೈಪುರ್ ಫೆಸ್ಟಿವಲ್ ಬಗ್ಗೆ ಕೇಳಿದ್ದಾರೆ. ಜೈಪುರ್ ಫೆಸ್ಟಿವಲ್ ಬಗ್ಗೆ ಇವತ್ತು ಕೇಳಿದರೆ. ಎಲ್ಲಿ ಫೌಂಡ್ ಆಗುತ್ತೆ ಅಂದರೆ ರಾಜಸ್ಥಾನಲ್ಲಿ. ಯಾವೊಂದು ಇಯರಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು, ಸ್ಥಾಪನೆ ಆಗಿದೆ ಅಂದರೆ 2006. ಓಕೆನಾ, ಸೊ ಈ ಒಂದು ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತಾ. ಋಗ್ವೇದದಿಂದ ಮತ್ತೆ ಕ್ವಶನ್ಸು ಶುರು ಆಗ್ತಿದೆ. ಜೈಪುರ್ ಫೆಸ್ಟಿವಲ್ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟು ಸ್ಕೀಮ್ಸ್ ಬಗ್ಗೆ ಕೇಳ್ತಿದ್ದಾರೆ. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಮುಂಬರುವ ಶಿಫ್ಟ್ಗಳಿಗೆ ಏನು ಅಂತಂದರೆ ಇದೆಲ್ಲ ನೋಡೋದಾದರೆ, ಮತ್ತು ಇನ್ನೊಂದು ಏನಂದರೆ ಇವತ್ತು 3ನೇ ಶಿಫ್ಟು, ಮೇ 3ನೇ ಶಿಫ್ಟು. ಓಕೆನಾ, 3rd ಶಿಫ್ಟ್ ಇದೆಯಲ್ವಾ, 3rd ಶಿಫ್ಟಲ್ಲಿ GK/GS ತುಂಬ ಕಷ್ಟ ಇತ್ತು. GK ಮತ್ತು GS ತುಂಬ ಕಷ್ಟ ಇತ್ತು. ಫುಲ್ಲು ಹಾರ್ಡ್ ಅಂತಲ್ಲ, 8ರಿಂದ 10 ಕ್ವಶನ್ ಆರಾಮಾಗಿ ಮಾಡ್ಬೋದಿತ್ತು. ಫುಲ್ಲು ಜನರಲ್ ಸ್ಟಡೀಸ್ ಸಿಲೆಬಸ್ಸೇ ಇತ್ತು, ಸ್ವಲ್ಪ ಹಾರ್ಡ್ ಇತ್ತು. ಮತ್ತು ಮಾಡ್ರೇಟ್ ಲೆವೆಲ್ ಅಂತ ಅನ್ಬೋದು, ಪೇಪರ್ನ ಮಾಡ್ರೇಟ್ ಲೆವೆಲ್ ಅಂತ ಅನ್ಬೋದು. ನಾನೊಂದು ನಿಮ್ಗೆ ಹೇಳ್ತೀನಿ ನೋಡಿ, ಹಾರ್ಡ್ ಇದ್ದರೆ ಏನು ಮಾಡ್ತೀವಿ ಗೊತ್ತಾ, GK ಏನಾದರೂ ಹಾರ್ಡ್ ಇದ್ದರೆ, GK ಅಥವಾ GS ಏನಾದರೂ ಕಷ್ಟ ಇದ್ದರೆ ಡೈರೆಕ್ಟಾಗಿ ಮ್ಯಾಕ್ಸಿಗೆ ಹೋಗಿ. ಮ್ಯಾಕ್ಸು ಫುಲ್ಲು ಈಸಿ ಇತ್ತು ಇವತ್ತು. ಓಕೆನಾ, ಮತ್ತು ರೀಸನಿಂಗಲ್ಲೇನು ಕ್ಯಾಲೆಂಡರ್ ಮೇಲೆ ಪಕ್ಕಾ ಕ್ವಶನ್ ಇರುತ್ತೆ. ನೆಕ್ಸ್ಟು ಕ್ಲಾಕ್ ಮೇಲೆ, ಇವೆರಡೂ ಓದ್ಕೊಂಡೋಗಿ. ಕ್ಯಾಲೆಂಡರ್ ಮೇಲೆ ಮತ್ತು ಕ್ಲಾಕ್ ಮೇಲೆ ಪಕ್ಕಾ 3ರಿಂದ 4 ಕ್ವಶನ್ಸ್ ಪಕ್ಕಾ ಬರ್ತಿದೆ, ಸರಿನಾ. ನೆಕ್ಸ್ಟು ರೀಸನಿಂಗು ಇದ್ರ ಮೇಲೆ ಈಸಿ ಇರುತ್ತೆ. ಇಂಗ್ಲೀಷು ಅಷ್ಟೇ ತುಂಬ ಈಸಿನೇ ಇದೆ. ಓಕೆನಾ, ಸೊ ಮುಂಬರಿ ಯಾರ್ಯಾರು ಬರಿತಾ ಇದ್ದಾರೆ, ನೆಕ್ಸ್ಟ್ ವೀಕು ನಿಮಗೆ ಎಕ್ಸಾಮ್ಸ್ ಇದೆ. ಈ ಒಂದು ಏರಿಯಾ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಮತ್ತು ಕ್ವಶನ್ಸು ನಿಮಗೆ ಗೊತ್ತಾಗ್ತಿದೆ ಹೇಗೆ ಕೇಳ್ತಿದ್ದಾರೆ ಅವರು ಅಂತ. ಸೊ ಯಾರು ಹೆದರ್ಕೊಳ್ಳೋಕೆ ಹೋಗ್ಬೇಡಿ, ಪೇಪರ್ ಈಸಿನೇ ಐತೆ. ನೀವು ಆರಾಮಾಗಿ 50+ ಕ್ವಶನ್ಸ್ನ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಓಕೆನಾ, ಎಷ್ಟು 50 ಕ್ವಶನ್ಸ್ ನೀವು ಕರೆಕ್ಟ್ ಮಾಡಿಬಿಟ್ರೆ ಸಾಕು, 100 ಮಾರ್ಕ್ಸ್ ಬಂದರೆ ಇವರು ಫುಲ್ಲು ಸೇಫ್ ಝೋನಲ್ಲಿ ಇದ್ದೀವಿ. ಫುಲ್ಲು ಸೇಫ್ ಝೋನಲ್ಲಿ ಇರ್ತೀವಿ. ಸೊ 50 ಕ್ವಶನ್ನ ನೀವು ಕರೆಕ್ಟ್ ಮಾಡಿದ್ರೆ ಸಾಕು ಇಲ್ಲಿ 80ರಲ್ಲಿ, ಸರಿನಾ. ನೆಕ್ಸ್ಟು ಶಿಫ್ಟಿಗೆ ಏನೇನು ಅಂತಂದರೆ, ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಬೇಕಂದ್ರೆ GK/GS ಅಲ್ಲಿ ಡ್ಯಾನ್ಸು,
ಡ್ಯಾನ್ಸಸ್ ಮೇಲೆ ನಾನು ಮೊದಲೇ ಹೇಳಿದ್ದೀನಿ, ಮತ್ತು ಫೆಸ್ಟಿವಲ್ಸ್ ಮೇಲೆ ಫೋಕಸ್ ಮಾಡ್ತೀರಾ. ನೆಕ್ಸ್ಟು ಪೊಲಿಟಿಗೆ ಬಂದರೆ ಪೊಲಿಟಿಗೆ ಬಂದರೆ ಫಂಡಮೆಂಟಲ್ ರೈಟ್ಸು, ಫಂಡಮೆಂಟಲ್ ಡ್ಯೂಟೀಸು, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಮತ್ತು ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಿದ್ದಾರೆ. ಸಿಟಿಸನ್ಶಿಪ್ಪು, ಓಕೆನಾ. ಕೆಲವೊಂದು ಆರ್ಟಿಕಲ್ನ ನೋಡ್ಕೊಂಡೋಗಿ, ಪೊಲಿಟಿಯಿಂದ ಎಷ್ಟು ವೆಯ್ಟೇಜ್ ಇರಲ್ಲ. ನೆಕ್ಸ್ಟು ಹಿಸ್ಟ್ರಿಯಲ್ಲಿ ಹೋದರೆ ಏನ್ಷಿಯಂಟಲ್ಲಿ ಋಗ್ವೇದ ಮೇಲೆ ಪಕ್ಕಾ ಕ್ವಶನ್ ಐತೆ. ಎಲ್ಲ ಶಿಫ್ಟಲ್ಲೂ ಪ್ರತಿಯೊಂದು ಶಿಫ್ಟಲ್ಲೂ ನಿಮಗೆ ಕಂಡುಬರುತ್ತೆ. ಆಮೇಲೆ ಮೆಡಿವಲ್ಗೆ ಹೋದರೆ ಮುಗಲ್ಸು, ಡೆಲ್ಲಿ ಸಲ್ತನಟ್, ಓಕೆನಾ. ಮಾಡ್ರನ್ನಿಂದ ಯಾವುದೇ ಥರ ಕ್ವಶನ್ಸ್ ಬರ್ತಾ ಇಲ್ಲ, ಓಕೆನಾ. ಸ್ವಲ್ಪ ನೆನ್ಪಿಟ್ಕೊಂಡಿರಿ, ಪೂರ್ತಿ ಓದಲೇಬೇಡಿ ಅಂತಲ್ಲ, ನೆನ್ಪಿಟ್ಕೊಂಡಿರಿ. ಮಾಡ್ರನ್ನಿಂದ ಯಾವುದೇ ಥರ ಕ್ವಶನ್ಸ್ ಬರ್ತಾ ಇಲ್ಲ. ನೆಕ್ಸ್ಟು ರೀಸನ್ ಇದಿಷ್ಟು ಇದಕ್ಕೆ GKಗೆ. ಮತ್ತು ಎಕನಾಮಿಕ್ಸು RBI ಮೇಲೆ ಜಾಸ್ತಿ ಓದ್ಕೊಂಡೋಗಿ, ಸ್ಕೀಮ್ಸ್ ಮೇಲೆ ಜಾಸ್ತಿ ಓದ್ಕೊಂಡೋಗಿ, RBI ಬಗ್ಗೆ, ಸ್ಕೀಮ್ಸ್ ಬಗ್ಗೆ, ಮಾನಿಟರಿ ಪಾಲಿಸಿ, ಫಿಸ್ಕಲ್ ಪಾಲಿಸಿ, ಇದ್ರ ಮೇಲೆ ಜಾಸ್ತಿ ನೀವು ಹೆಚ್ಚು ಗಮನ ವಹಿಸಬೇಕಾಗುತ್ತೆ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇಸ್ರೋ ಬಗ್ಗೆ, ಸ್ಪೇಸ್ ಬಗ್ಗೆ ನಾನು ಆಗಲೇ ಮುಂಚೆ ಏನು ಹೇಳಿದ್ದೀನಿ, ಅದು ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಸೊ ಈ ಎಲ್ಲ ಟಾಪಿಕ್ ಮೇಲೂ ನೀವು ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ರೀಸನಿಂಗ್ ಹೇಳಿದ್ದೀನಿ. ಮ್ಯಾಥ್ಸು ಈಸಿ ಇರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸು, ಪರ್ಸಂಟೇಜು, ರೇಷಿಯೋ ಪ್ರಪೋರ್ಷನ್ನು, ಏಜಸ್ಸು, ಇವಿಷ್ಟು ಮೇಲೆ ನಿಮಗೆ ಕ್ವಶನ್ಸ್ ಬರ್ತಿದೆ. ಸೊ ಮ್ಯಾಥ್ಸು ಈಸಿಯಾಗಿ ಮಾಡ್ಬೋದು. ಮತ್ತು ಇಂಗ್ಲೀಷು ಅಷ್ಟೇ ಬೇಸಿಕ್ ಲೆವೆಲಾಗಿ ಕೇಳ್ತಿದ್ದಾರೆ. ಇಂಗ್ಲೀಷನ್ನು ಬೇಸಿಕ್ ಲೆವೆಲಾಗಿ ನಾವು 20ಕ್ಕೆ 20 ಸ್ಕೋರ್ ಮಾಡ್ಬೋದು ಇಂಗ್ಲೀಷಲ್ಲಿ, ಓಕೆನಾ. ಸೊ ಈ ಒಂದು May 5th ಅನಾಲಿಸಿಸ್ ಇಷ್ಟಾಗಿರುತ್ತೆ. ಯಾರು ಹೆದರ್ಕೊಳ್ಳೋಕೆ ಹೋಗ್ಬೇಡಿ, ಆರಾಮಾಗಿ ಸ್ಕೋರ್ ಮಾಡ್ಬೋದು, ಓಕೆನಾ. 50 ಮಾರ್ಕ್ಸ್ ಏನೈತೆ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಎದ್ರುಕೊಂಡು ಅಲ್ಲೋಗಿ ನಾವು ಏನೋ ಮಾಡೋ ಬದಲು ಹೀಗೆ ಧೈರ್ಯವಾಗಿ ಇಟ್ಕೊಂಡು ಈ ಒಂದು ಕಾನ್ಸೆಪ್ಟ್ ಮೇಲೆ ನೀವು ಚೆನ್ನಾಗಿ ಓದಿ. ಥ್ಯಾಂಕ್ ಯು. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ಥರನೇ ಎಲ್ಲ ಅನಾಲಿಸಿಸು ಇನ್ನು ಮುಂದೆ ಯಾವ್ಯಾವ ಎಕ್ಸಾಮ್ಸ್ ಅಂದರೆ ಯಾವ್ಯಾವ ಸ್ಟೂಡೆಂಟ್ಸ್ ಇನ್ನು ಎಕ್ಸಾಮ್ಸ್ ಬರೀಬೇಕೋ ಅವ್ರಿಗೆಲ್ಲ ನಾನು ತಲುಪಿಸ್ಕೊಡ್ತಿರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.